ನಾವು ಇವತ್ತಿನ ವಿಡಿಯೋದಲ್ಲಿ ಆನ್ ದ ವೇ ಟು ಕೋರೆಗಾಂವ್ ಅನ್ನುವಂಥ ಸ್ಟೋರಿನ ಡಿಸ್ಕಸ್ ಮಾಡೋಣ. ಇದನ್ನು ವೇಟಿಂಗ್ ಫಾರ್ ಎ ವೀಸಾ ಅನ್ನುವಂಥ ಆಟೋಬಯೋಗ್ರಫಿಕಲ್ ವರ್ಕ್ ಏನಿದೆ ಅಂಬೇಡ್ಕರ್ ಅವ್ರದ್ದು, ಅಲ್ಲಿಂದ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಈ ವರ್ಕಲ್ಲಿ ಬೇಸಿಕಲಿ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್, ಅನ್ಟಚಬಿಲಿಟಿ, ಸೋಷಿಯಲ್ ಇಂಜಸ್ಟಿಸ್ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಬೇಸಿಕಲಿ ಅಂಬೇಡ್ಕರ್ ಅವ್ರಿಗೆ ಯಾವಾಗ ಅವರು ತುಂಬ ಚಿಕ್ಕವರಿರ್ತಾರೆ, ಅಂದರೆ ವೆನ್ ಹಿ ವಾಸ್ ವೆರಿ ಯಂಗ್, ಸೊ ಈ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್ ಅನ್ಟಚಬಿಲಿಟಿ ಆ್ಯಂಡ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್. ಯಾವಾಗ ಅವರು ತುಂಬ ಚಿಕ್ಕವರಿರ್ತಾರೆ ಆ ಟೈಮಲ್ಲಿ ಅವರಿಗೆ ಏನು ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಅನ್ನೋಂಥ ಜಾತಿ ತಾರತಮ್ಯ ಇರ್ಬೋದು, ಅನ್ಟಚಬಿಲಿಟಿ ಇರ್ಬೋದು, ಅವರಿಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು ಅನ್ನೋದು ಇಲ್ಲಿ ಈ ಸ್ಟೋರಿ ಮೂಲಕ ಅವರು ನಮಗೆ ತಿಳಿಸಿದ್ದಾರೆ. ಸೊ ಬೇಸಿಕಲಿ ಈ ಆಟೋಬಯೋಗ್ರಫಿಕಲ್ ವರ್ಕ್ ಪಬ್ಲಿಷ್ ಆಗಿದ್ದು 1935 ಪಬ್ಲಿಷ್ ಆಗಿರುತ್ತೆ. ಸೊ ಈ ವರ್ಕಲ್ಲಿ ಅವರು ದಲಿತ್ ಕಂಡೀಷನ್ ಯಾವ ರೀತಿ ಇದೆ ಸೊಸೈಟಿಯಲ್ಲಿ ಅನ್ನೋದನ್ನು ಇಲ್ಲಿ ಅವರು ಹೇಳಿದ್ದಾರೆ. ಸ್ಟೋರಿ ಬಿಗಿನಿಂಗ್ನಲ್ಲಿ ಅಂಬೇಡ್ಕರ್ ಅವರು ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ನಮಗೆ ಹೇಳ್ತಾರೆ. ಏನು ಅವರು ಆ್ಯನ್ಸೆಸ್ಟರ್ಸ್ ಏನಿರ್ತಾರೆ, ಅವರು ಈಸ್ಟ್ ಇಂಡಿಯಾ ಕಂಪನೀಸ್ ಆರ್ಮಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರ ಫಾದರ್ ಸುಬೇದಾರ್ ಆಗಿರ್ತಾರೆ, ಬ್ರಿಟಿಷ್ ಇಂಡಿಯನ್ ಆರ್ಮಿನಲ್ಲಿ ಸುಬೇದಾರ್ ಆಗಿರ್ತಾರೆ. ಅವ್ರ ಮದರ್ ಏನಾಗಿರ್ತಾರೆ, ಯಾವಾಗ ಇವ್ರು ತುಂಬ ಯಂಗಿರ್ತಾರೆ ಆವಾಗಲೇ ಅವರಮ್ಮ ತೀರ್ಕೊಂಡಿರ್ತಾರೆ. ಸೊ ಇವ್ರ ಸಿಬ್ಲಿಂಗ್ಸ್ ಏನಿರ್ತಾರೆ, ಸೊ ಅವರ ಆಂಟ್ ಮನೆಯಲ್ಲಿ ಇರ್ತಾರೆ. ಸೊ ದಟ್ ಈಸ್ ಇನ್ ಸತಾರಾದಲ್ಲಿ ಇರ್ತಾರೆ. ಸೊ ಅವ್ರ ಆಂಟ್ ಏನಿರ್ತಾರೆ ಫಿಸಿಕಲಿ ಡಿಸೇಬಲ್ಡ್ ಇರ್ತಾರೆ, ಆ್ಯಂಡ್ ಆದರೂ ಸಹ ಅವರು ನೋಡ್ಕೊಳ್ತಾ ಇರ್ತಾರೆ. ಒಂದಿನ ಏನಾಗುತ್ತೆ ಅಂತ ಹೇಳಿದರೆ, ಸಮ್ಮರ್ ಡೇಸ್ ಇರುತ್ತೆ. ಆವಾಗ ಅವ್ರ ಫಾದರ್ ಒಂದು ಲೆಟರ್ ಬರೆದಿರ್ತಾರೆ, ಅಂದರೆ ಸಮ್ಮರ್ ವೆಕೇಷನ್ನ ಸ್ಪೆಂಡ್ ಮಾಡೋದಕ್ಕೆ ಇಲ್ಲೇ ಕೋರೆಗಾಂವ್ಗೆ ಬರ್ರಿ ಅಂತ ಇಲ್ಲಿ ಅವ್ರ ಫಾದರ್ ಲೆಟರ್ ಬರೆದಿರ್ತಾರೆ. ಈ ವಿಷಯ ಕೇಳಿದ ತಕ್ಷಣ ಅಂಬೇಡ್ಕರ್ ಮತ್ತು ಅವ್ರ ಸಿಬ್ಲಿಂಗ್ಸ್ ಎಲ್ಲ ತುಂಬ ಖುಷಿ ಆಗ್ತಾರೆ. ಆವಾಗ ಅವರು ಹೊಸ ಬಟ್ಟೆ, ಫುಡ್ ಎಲ್ಲ ಜೋಡಿಸ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬರ್ತಾರೆ. ಸೊ ದೇ ಆರ್ ಟ್ರಾವೆಲಿಂಗ್ ಫಾರ್ ದ ಫಸ್ಟ್ ಟೈಮ್ ಇನ್ ಟ್ರೈನ್. ಸೊ ಫಸ್ಟ್ ಟೈಮ್ ಏನಂದರೆ ಅವರು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಅವರು ಮಸೂರ್ ಟ್ರೈನಲ್ಲಿ ಹತ್ಕೊಳ್ತಾರೆ. ಫೈನಲಿ ಆ ಟ್ರೈನ್ ಬಂದುಬಿಟ್ಟು ಮಸೂರ್ ಅನ್ನೋ ಪ್ಲೇಸಲ್ಲಿ ಸ್ಟಾಪ್ ಆಗುತ್ತೆ. ಮಸೂರ್ ಸ್ಟೇಷನಲ್ಲಿ ಅವರು ಇಳ್ಕೊಳ್ತಾರೆ. ಆದರೆ ಅವ್ರಿಗೆ ಶಾಕಿಂಗ್ ಏನು ಅನಿಸುತ್ತೆ ಅಂದರೆ, ಅಂಬೇಡ್ಕರ್ ಮತ್ತು ಅವ್ರ ಸಿಬ್ಲಿಂಗ್ಸಿಗೆ ಏನು ಶಾಕಿಂಗ್ ಅನಿಸುತ್ತೆ ಅಂದರೆ, ಅಲ್ಲಿ ಅವ್ರ ಫಾದರ್ ಆಗಿರಲಿ, ಅವ್ರ ಪಿಯೋನ್ ಆಗಿರಲಿ, ಯಾರೂ ಕೂಡ ಪಿಕ್ ಮಾಡೋದಕ್ಕೆ ಬರೋದಿಲ್ಲ. ತುಂಬ ವೇಟ್ ಮಾಡ್ತಾರೆ ಅವರು, ಅಂದರೆ ತುಂಬ ಸಮಯನ ಅಲ್ಲೇ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಇದನ್ನು ಅಬ್ಸರ್ವ್ ಮಾಡಿದವರು ಸ್ಟೇಷನ್ ಮಾಸ್ಟರ್ ಇರ್ತಾರೆ. ಅವ್ರು ಬಂದುಬಿಟ್ಟು ಎನ್ಕ್ವೈರ್ ಮಾಡ್ತಾರೆ, ಯಾರು ನೀವು, ಎಲ್ಲಿಗೆ ಹೋಗಬೇಕು ಅಂತ ಎನ್ಕ್ವೈರಿ ಮಾಡ್ತಾರೆ. ಸೊ ಇವ್ರು ತುಂಬ ಚೆನ್ನಾಗಿ ಡ್ರೆಸ್ಅಪ್ ಮಾಡ್ಕೊಂಡಿರ್ತಾರೆ. ಸೊ ಸ್ಟೇಷನ್ ಮಾಸ್ಟರ್ ಅಂದ್ಕೊಳ್ತಾರೆ ಇವರು ಬ್ರಾಹ್ಮಿನ್ ಚಿಲ್ಡ್ರನ್ ಇರ್ಬೋದು ಅಂತ ಅಂದ್ಕೊಳ್ತಾರೆ. ಆದರೆ ಅಂಬೇಡ್ಕರ್ ಅವರು ಹೇಳ್ತಾರೆ ಅವರು ಮಹಾರ್ ಜನಾಂಗದಕ್ಕೆ ಸೇರಿದವರು ಅಂತ ಹೇಳ್ತಾರೆ. ಈ ವಿಷಯ ಸ್ಟೇಷನ್ ಮಾಸ್ಟರ್ಗೆ ಗೊತ್ತಾದ ತಕ್ಷಣ ಅವ್ರ ಬಿಹೇವಿಯರೇ ಚೇಂಜ್ ಆಗಿಬಿಡುತ್ತೆ. ಇವರೆಲ್ಲ ಅನ್ಟಚಬಲ್ಸು, ಇವ್ರನ್ನ ಮಾತಾಡಬಾರ್ದು ಅಂತ ಅವರು ಅಂದ್ಕೊಳ್ತಾರೆ. ಆದರೆ ತುಂಬ ಹೊತ್ತು ವೇಟ್ ಮಾಡ್ತಾ ಇರೋದನ್ನು ನೋಡಿಬಿಟ್ಟು ಫೈನಲಿ ಸ್ಟೇಷನ್ ಮಾಸ್ಟರ್ ತನ್ನ ಮನಸ್ಸನ್ನು ಚೇಂಜ್ ಮಾಡ್ಕೊತಾನೆ. ಅಂದರೆ ಅವರಿಗೆ ಹೆಲ್ಪ್ ಮಾಡಬೇಕು ಅಂತ ಅವನು ಅಂದ್ಕೊಳ್ತಾನೆ. ಸೊ ಅಲ್ಲಿ ಒಂದು ಬುಲ್ಲಕ್ ಕಾರ್ಟ್ ಏನು ಗಾಡಿ ಇರುತ್ತೆ, ಅದನ್ನು ಅವರು ಅರೇಂಜ್ ಮಾಡ್ತಾರೆ. ಏನು ಕಾರ್ಟ್ ಮ್ಯಾನ್ ಇರ್ತಾರೆ ಅವರು ಬರೋದಕ್ಕೆ ಒಪ್ಕೊಳ್ಳೋದಿಲ್ಲ. ಅಂದರೆ ನಾವು ಲೋಯರ್ ಕ್ಯಾಸ್ಟ್ ಪೀಪಲ್ ಅವರಿಗೆ ನಾವು ಕರ್ಕೊಂಡು ಹೋಗಲ್ಲ ಅಂತ ಅವರು ಹೇಳ್ತಾರೆ. ಫೈನಲಿ ಏನು ಅಂಬೇಡ್ಕರ್ ಅವರೆಲ್ಲ ಇರ್ತಾರೆ, ಅಂಬೇಡ್ಕರ್ ಮತ್ತು ಅವ್ರ ಸಿಬ್ಲಿಂಗ್ಸ್ ಇರ್ತಾರೆ, ಡಬಲ್ ಫೇರ್ ಅಂದರೆ ಡಬಲ್ ಚಾರ್ಜನ್ನು ಪೇ ಮಾಡ್ತೀವಿ ಅಂತ ಹೇಳ್ತಾರೆ. ಆವಾಗ ಕಾರ್ಟ್ ಮ್ಯಾನ್ ಹೇಳ್ತಾನೆ, ಒಂದು ಕಂಡೀಷನ್ನ ಹಾಕ್ತಾನೆ ಅವನು, ಆದರೆ ಈ ಕಾರ್ಟ್ರನ್ನ ನಾನು ಡ್ರೈವ್ ಮಾಡಲ್ಲ, ನೀವೇ ಡ್ರೈವ್ ಮಾಡಬೇಕು, ಆದರೆ ನಾನು ನಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಸೊ ಫೈನಲಿ ಈ ಕಂಡೀಷನ್ನ ಒಪ್ಕೊಂಡು ಅವರು ಹೋಗ್ತಾರೆ. ಸೊ ದಾರಿಯಲ್ಲಿ ಹೋಗಬೇಕಾದ್ರೆ ಅವರಿಗೆ ತುಂಬ ಹಸಿವಾಗಿರುತ್ತೆ. ಸೊ ಅವರು ಊಟ ಮಾಡ್ತಾರೆ ದಾರಿಯಲ್ಲಿ, ಆದರೆ ಅವರಿಗೆ ನೀರು ಸಿಗೋದಿಲ್ಲ ಕುಡಿಯೋದಕ್ಕೆ. ಸೊ ಫೈನಲಿ ಒಂದು ಏನು ಟೋಲ್ ಏನಿರುತ್ತೆ, ಟೋಲ್ ಪಾಸ್ ಹತ್ರ ಬರ್ತಾರೆ. ಅಲ್ಲಿ ಟೋಲ್ಸ್ ಮ್ಯಾನ್ ಏನಿರ್ತಾರೆ ಅವ್ರ ಹಟ್ ಹತ್ರ ಹೋಗ್ತಾರೆ. ಅಲ್ಲಿ ಅವರು ನೀರು ಕೇಳ್ತಾರೆ, ಆದರೆ ಅವರಿಗೆ ನೀರು ಸಹ ಸಿಗೋದಿಲ್ಲ. ಫೈನಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ವಿಥೌಟ್ ಡ್ರಿಂಕಿಂಗ್ ವಾಟರ್ ಅವ್ರು ಇಡೀ ದಿನ ಸ್ಪೆಂಡ್ ಮಾಡ್ತಾರೆ. ಅಂದರೆ ಸೊ ಇಲ್ಲಿ ಯಾವ ರೀತಿ ಅನ್ಟಚಬಲ್ಸನ್ನು ಅವರು ಟ್ರೀಟ್ ಮಾಡ್ತಾಯಿದ್ರು ಅನ್ನೋದು ಇಲ್ಲಿ
ಗೊತ್ತಾಗ್ತಾ ಹೋಗುತ್ತೆ. ಸೊ ಇಡೀ ರಾತ್ರಿ ಎಲ್ಲ ಜರ್ನಿ ಮಾಡಿಬಿಟ್ಟು ಫೈನಲಿ ಅವರು ಬೆಳಿಗ್ಗೆ ಬಂದು ಗೋರೆಗಾಂವ್ಗೆ ಬರ್ತಾರೆ. ಅಲ್ಲಿ ಅವ್ರ ಫಾದರ್ಗೆ ಇವ್ರು ಬಂದಿರೋ ವಿಷಯ ಗೊತ್ತೇ ಇರಲ್ಲ. ಅವ್ರು P1 ಏನು ಅಂಬೇಡ್ಕರ್ ಅವ್ರು ಲೆಟರ್ ಬರೆದಿರ್ತಾರೆ, ಆ ಲೆಟರ್ ಅವ್ರ ಫಾದರ್ಗೆ ಕೊಟ್ಟೇ ಇರಲ್ಲ. ಸೊ ಫೈನಲಿ ಅವ್ರು ಬಂದು ಗೋರೆಗಾಂವ್ಗೆ ರೀಚ್ ಆಗ್ತಾರೆ. ಸೊ ಈ ಸ್ಟೋರಿ ಇಲ್ಲಿಗೆ ಎಂಡ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಅಂಬೇಡ್ಕರ್ ಅವರು ಅವ್ರಿಗೆ ಆಗಿರುವಂತಹ ಏನು ಅನುಭವ ಇದೆ ಅಲ್ಲಿ ಈ ಸ್ಟೋರಿಯಲ್ಲಿ ಅವರು ತುಂಬ ಚೆನ್ನಾಗಿ ಶೇರ್ ಮಾಡಿದ್ದಾರೆ.